ನಮಸ್ಕಾರ ಸ್ನೇಹಿತರೆ. ನಿನ್ನೆ ಇಡೀ ದೇಶದಾದ್ಯಂತ ಈದ್ ಮಿಲಾದ್ ಹಬ್ಬವನ್ನು ಮುಸಲ್ಮಾನ್ ಬಾಂಧವರು ಆಚರಣೆ ಮಾಡಿದ್ರು. ಸಂತೋಷದ ವಿಚಾರ. ಅವರ ಜೊತೆಗೆ ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಪಕ್ಷದ ಅಧ್ಯಕ್ಷರುಗಳು, ಮುಖಂಡರುಗಳು, ಸಂಘ ಸಂಸ್ಥೆಯವರು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಆಮ್ ಆದ್ಮಿ ಪಕ್ಷ ಆಗಿರ್ಬೋದು, ಎಲ್ಲರೂ ಶುಭ ಕೋರಿದ್ರು. ಮುಸಲ್ಮಾನ್ ಬಾಂಧವರಿಗೆ ಒಳ್ಳೆಯದಾಗಲಿ ಹಬ್ಬಕ್ಕೆ, ಈದ್ ಮಿಲಾದ್ ಒಳ್ಳೆಯದಾಗಲಿ ಅಂತ. ಆದರೆ ಆ ಒಳ್ಳೆಯದಾಗೋದು ಅನ್ನೋದನ್ನು ನಾವು ಬಯಸ್ತೀವಲ್ಲ ಹಿಂದೂಗಳು, ಅದೇ ಮುಸಲ್ಮಾನರಲ್ಲಿ ಹಿಂದೂಗಳು ಒಳ್ಳೆಯದಾಗಲಿ ಅಂತ ಬಯಸ್ತಾರಾ? ಹೇಳಿ. ನೀವೆಲ್ಲ ಶುಭ ಕೋರಿದ್ದೀರಲ್ವ, ಮಾತಾಡ್ರಿ ಎಲ್ಲ ಪಕ್ಷದವರೇ. ಹಿಂದೂಗಳೇ, ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ರಾಜಕಾರಣಿಗಳು, ಎಲ್ಲ ಪಕ್ಷದವ್ರಿಗೆ ಹೇಳ್ತೀನಿ, ಅವರು ನಿಮ್ಮ ಓಟ್ಗೋಸ್ಕರ ಓಟಿನ ಸಮಯದಲ್ಲಿ ಮಾತ್ರ ನಿಮ್ಮ ಹಿಂದೆ ಬರ್ತಾರೆ. ನೀವು ಹೇಳಿದ್ದು ಕೇಳ್ತಾರೆ. ಆ ಸಮಯದಲ್ಲಿ ಓಟ್ ಹಾಕಿ ಗೆಲ್ಲಿಸಿದ್ರು ಮುಗಿದೋಯ್ತು ಕೆಲಸ. ಅವ್ರ ಕೈಯಲ್ಲಿರುತ್ತೆ ಜುಟ್ಟು, ದೇಶದ್ದು, ನಾಡದ್ದು. ಅದರಿಂದ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ರಾಜಕಾರಣಿಗಳು ನಂಬೇಡಿ ಹಿಂದೂಗಳೇ. ರಾಜಕಾರಣಿಗಳಿಂದನೇ ಇವತ್ತು ನಮ್ಮ ದೇಶ, ನಮ್ಮ ಹಿಂದೂರ ಅನ್ನೋ ಇದಕ್ಕೆ ಕೆಟ್ಟ ಹೆಸರು ಬರ್ತಾ ಇರೋದು. ಒಂದು ಒಗ್ಗಟ್ಟಿಲ್ಲ, ಒಂದು ದೇಶಾಭಿಮಾನ ಇಲ್ಲ, ಒಂದು ಸ್ವಾಭಿಮಾನ ಇಲ್ಲ, ಒಂದು ಭಾಷಾಭಿಮಾನ ಇಲ್ಲ ನಮಗೆ ಹಿಂದೂಗಳಿಗೆ. ಅದೇ ಅವರಿಗೆ ನೋಡಿ ಧರ್ಮಾಭಿಮಾನ. ಸ್ನೇಹಿತರೆ, ನಿನ್ನೆ ನೋಡಿದ್ದೀರಾ ಅಂದರೆ ಈದ್ ಮಿಲಾದ್. ಯಾಕಂದರೆ ನಾವು ಕೂಡ ಹಬ್ಬಗಳಿಗೆ ಶುಭ ಕೋರೋದು ನಮ್ಮಲ್ಲಿ ಇದೆ. ಅವರಲ್ಲೂ ನನಗೆ ಗೊತ್ತಿಲ್ಲ ಇದೆಯೋ ಇಲ್ವೋ, ನಾವಂತೂ ನೋಡಿಲ್ಲ ಯಥೇಚ್ಛವಾಗಿ. ಅವ್ರೇನು ಯಾವ್ದಾರ ರಾಮನವಮಿಗೆ ಶುಭ ಕೋರ್ತಾರ, ಯುಗಾದಿ ಹಬ್ಬಕ್ಕೆ ಶುಭ ಕೋರ್ತಾರ, ದೀಪಾವಳಿಗೆ ಶುಭ ಕೋರ್ತಾರ, ಲಕ್ಷ್ಮೀ ಹಬ್ಬಗಳಾದರೆ ಶುಭ ಕೋರ್ತಾರ? ಇಲ್ಲ. ಯಾರೋ ಒಂದು 2% ಇರ್ಬೋದು ಶುಭ ಕೋರೋರು. ಇನ್ನು ಮಿಕ್ಕಿದ್ದೆಲ್ಲ ಅವ್ರ ಮನಸ್ಥಿತಿ ಗೊತ್ತಾ? ಅವ್ರ ಧರ್ಮ ಮುಖ್ಯ ಅವ್ರಿಗೆ, ಅವ್ರ ಧರ್ಮದ ಪಾಲನೆಗಳು ಮುಖ್ಯ. ನಿನ್ನೆ ನೋಡಿ ಈದ್ ಮಿಲಾದ್ ಹಬ್ಬನ ಖುಷಿಯಾಗಿ ಆಚರಣೆ ಮಾಡಬೇಕಲ್ವ. ಅವರು ಧರ್ಮ ಅಂತ ಸಾಯ್ತಾರೆ, ನಾವು ಜಾತಿಗಳಂತ ಸಾಯ್ತೀವಿ ಹಿಂದೂಗಳು. ಯಾವತ್ತು ಹಿಂದೂಗಳು ಜಾತಿ ಅನ್ನೋದನ್ನು ಬಿಟ್ಟು ಧರ್ಮ, ನಾವೆಲ್ಲ ಒಂದು ಹಿಂದೂ ಧರ್ಮ ಅಂತ ಬದುಕ್ತೀವೋ ಆವಾಗ ನಮ್ಮ ದೇಶನ, ನಮ್ಮ ಸಮಾಜನ ನಾವು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ. ಅವ್ರು ಹೇಳ್ತಾರಲ್ವ, ಶಾಂತಿಯ ಸಂಕೇತ ನಮ್ಮ ಹಬ್ಬಗಳು ಅಂತ ಮುಸಲ್ಮಾನರು. ನಿನ್ನೆ ಈದ್ ಮಿಲಾದು ಶಾಂತಿಯ ಸಂಕೇತವಾಗಿ ಮಾಡಿದ್ರ ನೋಡಿದ್ದೀರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮನಸ್ಥಿತಿಗಳು ಹೇಗಿತ್ತು ಅಂತ. ಪಾಕಿಸ್ತಾನ್ ಬಾವುಟನ ರಾಜಾರೋಷವಾಗಿ ನಮ್ಮ ದೇಶದಲ್ಲಿ, ಅದು ನಮ್ಮ ನಾಡಿನಲ್ಲಿ ಆಚರಣೆ ಮಾಡ್ತಾರಂದರೆ ಅವ್ರಿಗೆ ಎಷ್ಟು ತಿಮ್ರಿ ಇರಬೇಕು, ಎಷ್ಟು ಧೈರ್ಯ ಇರಬೇಕು, ಎಷ್ಟು ಅವ್ರಿಗೆ ಧರ್ಮದ ಅಭಿಮಾನ ಇರಬೇಕು. ಯೋಚನೆ ಮಾಡಿ ಹಿಂದೂಗಳೇ. ಒಂದು ಟಿಪ್ಪು ಸುಲ್ತಾನ್ ಕಟೌಟ್ರಿಗೆ ಪಾಕಿಸ್ತಾನದ ಹಾಡನ್ನು ಹಾಕಿ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾರೆ ಅಂದರೆ ಅವ್ರಿಗೆ ಎಷ್ಟು ತಿಮ್ರಿ ಇರಬೇಕು, ಎಷ್ಟು ಧೈರ್ಯ ಇರಬೇಕು, ಎಷ್ಟು ಧರ್ಮದ ಕಿಚ್ಚಿರಬೇಕು. ಅರ್ಥ ಮಾಡ್ಕೊಳ್ಳಿ ಹಿಂದೂಗಳೇ. ಹಿಂದೂಗಳನ್ನ ನಿನ್ನೆ ಬಸವನಗುಡಿಯಲ್ಲಿ ತಲೆ ಹೊಡೆದಾಕಿದ್ದಾರೆ ಅಂತಂದರೆ ಅವ್ರಿಗೆ ಎಷ್ಟು ಧರ್ಮದ ಬಗ್ಗೆ ಕಿಚ್ಚಿರಬೇಕು, ಧೈರ್ಯ ಇರಬೇಕು. ಅದು ನಮಗಿದೆಯಾ ಹಿಂದೂಗಳಿಗೆ? 100% ಇಲ್ಲ. 100% ಇಲ್ಲ ಹಿಂದೂಗಳಿಗೆ. ನಮ್ಮದೆಲ್ಲ ಏನು ಗೊತ್ತಾ, ಯಾವಾಗ ನಾವು ಹೇಳಿದ್ನಲ್ಲ ಜಾತಿ ಅಂತ ಬಿಟ್ಟು ದೇಶ ಹಿಂದೂ ಅಂತ ಒಂದಾಗ್ತೀವೋ ಅವತ್ತೇ ನಾವು ಒಗ್ಗಟ್ಟಾಗಿರೋಕ್ಕೆ ಸಾಧ್ಯ. ನಾವೆಲ್ಲ ಒಗ್ಗಟ್ಟಾಗ್ಬಿಟ್ಟು ನಾವು ಅವ್ರು ಹೊಡಿಬೇಕು ಅಂತಂದೆಲ್ಲ ಹೇಳ್ತಾ ಇರೋದು. ಒಗ್ಗಟ್ಟಲ್ಲಿ ಅವರಲ್ಲಿ ಹೇಗಿದೆ ಒಗ್ಗಟ್ಟು? ನಿನ್ನೆ ನೋಡಿ ಪಾಕಿಸ್ತಾನ್ ಬಾವುಟ ಯಾಕ್ರಿ ಇಲ್ಲ ಆರಿಸ್ಬೇಕು ಮುಸಲ್ಮಾನ್ರೆ? ಯಾಕೆ ಬೇಕು ನಿಮಗೆ ಪಾಕಿಸ್ತಾನ ದಾಡೆ ಹಾಕಬೇಕು? ಯಾಕೆ ನಿನ್ನೆ ಗಲಾಟೆ ಮಾಡ್ಕೊಳ್ರಿ? ಹಬ್ಬ ಅಲ್ವಾ? ಅಲ್ಲ, ಇದನ್ನೇ ಹೇಳ್ಕೊಟ್ಟಿರೋದು ನಿಮಗೆ. ಗಲಾಟೆ ಮಾಡಿರಿ, ಹೊಡೀರಿ, ಕಡೀರಿ ಅಂತ. ನೋಡಿದ್ರೆ ಬಾಯಲ್ಲಿ ಬೃಂದಾವನದ ಮಾತುಗಳಾಡ್ತೀರಾ. ನಿಮ್ಮ ಆಚರಣೆ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಡೋದು, ಮೆರವಣಿಗೆ ಕಲ್ಲು ತೂರೋದು, ಹಿಂದೂ ಧರ್ಮನ ಅವಹೇಳನವಾಗಿ ಮಾತಾಡೋದು, ಇದು ನಿಮ್ಮ ಮನಸ್ಥಿತಿ. ಬಸ್ಟ್ ಕೈ ಬಿಡಿ. ನಾನು ಹೇಳೋದು ಮುಖಂಡರುಗಳು ಇದಿರಲ್ವ, ಧರ್ಮಗುರುಗಳು, ರಾಜಕೀಯದವರು, ರಾಜಕಾರಣಿಗಳು, ಮುಸಲ್ಮಾನರೇ, ಇದನ್ನು ತಿಳಿ ಹೇಳಲ್ವ ನಿಮ್ಮ ಸಮಾಜಕ್ಕೆ? ನೀವು ತಿಳಿ ಹೇಳಕ್ಕೆ ಕೊಟ್ಬಿಟ್ರೆ ನಿಮ್ಮ ವಿರುದ್ಧ ಆಗ್ಬಿಡ್ತಾರಲ್ಲ ಅವರು. ಅದಕ್ಕೆ ತಿಳಿ ಹೇಳಲ್ಲ. ಇದು ಹಿಂಗೆ ನಡ್ಕೊಂಡು ಹೋಗ್ತಾ ಇರಬೇಕು. ನಮ್ಮ ಹಿಂದೂಗಳಲ್ಲೂ ಕೂಡ ಅಷ್ಟೇ ರೀ, ಸ್ವಾಭಿಮಾನ ಇಟ್ಕೊಳ್ರಿ. ಯಾರೋ ನಮ್ಮ ಹಿಂದೂಗಳು ಯಾರು ಮಾತಾಡ್ತಿದ್ದಾರೆ ಅವ್ರ ಬಗ್ಗೆ, ಯಾವುದೋ ಒಂದು ತಪ್ಪು ಮಾಡಿರ್ತಾರೆ ಅಂದರೆ ನಮ್ಮನ್ನೇ ಕೆಟ್ಟದಾಗಿ ಮಾತಾಡ್ತಾರೆ, ನಮ್ಮ ಬಗ್ಗೆನೇ ಕೆಟ್ಟದಾಗಿ ಕಾಮೆಂಟ್ ಹಾಕ್ತಾರೆ. ಎಂಥ ದುರ್ಸ್ಥಿತಿ ಈ ದೇಶದ್ದು. ನಿಮ್ಮನ್ನು ನೀವು ಅಂದ್ಕೊಂಡಿದ್ದೀರಾ ಅಣ್ಣ ತಮ್ಮಂದ್ರಾಗಿ ನಾವು ಬದುಕಬೇಕು ಅಂತ ನಿಮ್ಮ ತಲೆಯಲ್ಲಿದೆ, ಆದರೆ ಅವ್ರ ತಲೆಯಲ್ಲಿ ಇಲ್ಲ ಅಣ್ಣ ತಮ್ಮಂದ್ರಾಗಿರಬೇಕು ಅಂತ. ಅವರಿಗೆ ಧರ್ಮ ಮುಖ್ಯ. ನಿಮಗೆ ಧರ್ಮ ಮುಖ್ಯ ಇದೆಯೇನ್ರಿ ನಿಮ್ಗೆ ಹಿಂದೂಗಳಿಗೆ? ಮುಂದಿನ ದಿನಗಳಲ್ಲಿ ನಿಮ್ಮ ತಲೆಗಳನ್ನ ಒಡೆದು ಬಿಸಾಕ್ತಾರೆ.
ನಿಮ್ಮ ಪೀಳಿಗೆನೇ ಇಲ್ದಂಗೆ ಮಾಡ್ತಾರೆ. ನಿಮ್ಮ ಆಚಾರ ವಿಚಾರ ಸಂಸ್ಕೃತಿ ಸಂಸ್ಕಾರ ದೇವಸ್ಥಾನಗಳು ಯಾವೂ ಇರೋಲ್ಲ, ಎಲ್ಲ ನಾಶ ಆಗೋಗುತ್ತೆ. ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂದರೆ ಒಗ್ಗಟ್ಟು ಬೆಳೆಸ್ಕೊಳ್ರಿ, ಒಗ್ಗಟ್ಟು ಬೆಳೆಸ್ಕೊಳ್ಳಿ. ಅವರಲ್ಲಿ ಹೇಗಿದೆ ಒಗ್ಗಟ್ಟು, ಆ ಥರ ಬೆಳೆಸ್ಕೊಳ್ರಿ. ಅದು ಹುಟ್ಟುತ್ತಾನೆ ಬರಬೇಕಂತೆ ಸಂಸ್ಕಾರ. ನಮ್ದು ಹೆಂಗೆ ಗೊತ್ತಾ, ಹಿಂದೂಗಳ್ದು ಬರ್ರೇ ಅವಹೇಳನ ಮಾತಾಡೋದು, ನಮ್ಮನ್ನು ನಾವೇ ಬೈಕೊಳ್ಳೋದು, ನಮ್ಮನ್ನು ನಾವೇ ಅನ್ನೋದು, ಅಯ್ಯೋ ಪಾಪ ಅನ್ನೋದು. ನೀವು ಪಾಪ ಅಂದರೆ ಆಯುಷ್ ಅವ್ರಿಗೆ ಜಾಸ್ತಿ. ನಿಮ್ಮ ಪಾಪ ಅನ್ನೋದು ಬಿಡಬೇಕು. ನಮ್ಮದು ಧರ್ಮ ರೀ, ನಮ್ಮದು ಹೆಂಗ್ರಿ ಅನ್ನೋದಕ್ಕೆ ನಿಂತ್ಕೊಂಡ್ರೆ ಆವಾಗ ನೀವು ಒಗ್ಗಟ್ಟಿನ ಪ್ರದೇಶಕ್ಕೆ, ಆವಾಗ ನಮ್ಮ ದೇಶನ ನಾವು ಉಳಿಸ್ಕೊಳಕ್ಕಾಗೋದು. ಇಲ್ಲ ಅಂತಂದರೆ ನೋಡಿ, ಇರೋದು ಬೆರಳೆಣಿಕೆ ಅವರು 20-25% ಈ ದೇಶದಲ್ಲಿ. ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಸ್ಟೇಟ್ಗಳಲ್ಲಿ ಆಟ ಆಡ್ತಾರಂತಂದರೆ ಅವ್ರಿಗೆಷ್ಟು ಅವ್ರ ಧರ್ಮದ ಮೇಲೆ ಪ್ರೀತಿ ಇರಬೇಕು. ನಾನು ಹೇಳಿಲ್ವಾ, ಧರ್ಮ ಅಂದರೆ ನಿಮ್ಮ ತಲೆಗಳನ್ನ ಕಡಿತಾರೆ. ನೀವು ಅದಕ್ಕೆ ರೆಡಿ ಇರ್ತೀರ ನೀವು ಮಾಡೋದಕ್ಕೆ? ಇಲ್ಲ, ಎದುರುಗಳು ಪುಕ್ಕಲುಗಳು ಹಿಂದೂಗಳು. ಸ್ವಾಭಿಮಾನ ಅನ್ನೋದಿಲ್ಲ, ಗಟ್ಟಿ ಅನ್ನೋದಿಲ್ಲ. ಬೆಳೆಸ್ಕೊಳ್ಳಿ, ಇನ್ಮೇಲಾದರೂ ಬೆಳೆಸ್ಕೊಳ್ಳಿ. ಹಿಂದೂ ಧರ್ಮ ಉಳಿದ್ರೆ ಎಲ್ಲ ಜಾತಿಗಳು ಉಳಿತವೆ. ಫಸ್ಟ್ ಜಾತಿಗಳನ್ನ ತಲೆಯಿಂದ ತೆಗೆದು ಬಿಸಾಕಿ ನಾವೆಲ್ಲ ಒಂದು ಅನ್ನೋ ಥರ ಬದುಕಿ, ಆವಾಗ ಈ ದೇಶ ಉಳಿಯುತ್ತೆ. ಆವಾಗ ನಾವೆಲ್ಲರೂ ಅಣ್ಣ ತಮ್ಮಳಾಗಿ ಬದುಕ್ಬೋದು. ಒಂದು ಪಾಕಿಸ್ತಾನ್ ಬಾವುಟ ಆರಿಸ್ತಾನೆ ಅಂದರೆ ಎಷ್ಟು ತಿಮ್ರು ಇರಬೇಕು ಅವ್ರಿಗೆ. ಪಾಕಿಸ್ತಾನದ ಹಾಡಾಗ್ತಾರೆ ಅಂದರೆ ಎಷ್ಟು ತಿಮ್ರು ಇರಬೇಕು. ನಮಗೆ ರೋಷ ಬರುತ್ತೆ ರೀ, ನಿಮಗೆ ಬರಲ್ವೇನ್ರಿ ಹಿಂದೂಗಳೇ? ಹಿಂಗೆ ಬಿಟ್ಟರೆ ನಾಶ ಆಗೋಗ್ತೀರ, ಒಡಿಸ್ಕೊಂಡು ಮನೆಗಳನ್ನ ಗುಡಿತಾರೆ. ಹಿಂದೂಗಳೇ, ಎಚ್ಚರವಾಗಿ ಇನ್ಮೇಲಾದರೂ ಎಚ್ಚರದಿಂದ ಇರಿ, ಒಂದಾಗಿ ಹಿಂದೂ ಅನ್ನೋದನ್ನು ಮೈಗೂಡಿಸ್ಕೊಳ್ಳಿ. ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ಬೋದು, ಅಲ್ಲೆಲ್ಲ ಪೂಜೆ ಮಾಡಿಬಿಡೋದು, ಇಲ್ಲೆಲ್ಲ ಹೋಗ್ಬಿಡೋದು. ನಮ್ಮ ಸಂಸ್ಕಾರ ನಮ್ಮನ್ನೋದಲ್ಲ, ಅದು ಇಲ್ಲೂ ಇರಬೇಕು. ಬೇರೆ ಎಲ್ಲ ವಿಚಾರದಲ್ಲೂ ಇರಬೇಕಿಲ್ಲಿ. ದೇಶದ ವಿಚಾರದಲ್ಲೂ ಇರಬೇಕು, ಭಾಷೆ ವಿಚಾರದಲ್ಲೂ ಇರಬೇಕು. ಇವತ್ತೇನು ಪರಿಸ್ಥಿತಿ ಗಡಿನಾಡುಗಳಲ್ಲಿ ಹೋಯ್ತು, ಆ ಕಡೆ ಕಾಸರಗೋಡು, ಆ ಕಡೆ ಹೋಯ್ತು ಬೆಳಗಾವಿ ಬಾರ್ಡ್ರ್ಗಳಲ್ಲಿ, ರಾಯಚೂರು ಬಾರ್ಡ್ರ್ಗಳಲ್ಲಿ ತೆಲುಗು. ಎಲ್ಲಿದೆ ಕರ್ನಾಟಕ ಭಾಷೆ? ಎಲ್ಲಿದೆ? ಎಲ್ಲದಕ್ಕೂ ನಾವು ರೆಡಿ ಇರಬೇಕು. ನಮ್ಮ ದೇಶ ನಮ್ಮ ನಾಡು ಅಂದರೆ ಭಾಷೆ ಸಂಸ್ಕೃತಿ ಸಂಸ್ಕಾರನ ನಾವು ಬಿಟ್ಕೊಡ್ಬಾರ್ದು ಹಿಂದೂಗಳು. ನಮಸ್ಕಾರ ಸ್ನೇಹಿತರೆ.